ತಮಿಳುನಾಡಿನಲ್ಲಿ ಹೈ ಡ್ರಾಮಾ ನಡೀತಾ ಇದೆ. ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಬಂಧಿಸಿದ್ದಾರೆ ತಮಿಳುನಾಡು ಪೊಲೀಸರು. ಅದಕ್ಕೆ ಕಾರಣ ಏನು? ನಟಿ ತ್ರಿಷಾ ಕೃಷ್ಣನ್ ಅವರ ಬಗ್ಗೆ ಉದಯನಿಧಿ ಸ್ಟಾಲಿನ್ ಅವರು ಕೊಟ್ಟಂತಹ ಕೀಳು ಅಭಿರುಚಿಯ ಹೇಳಿಕೆಯ ಕಾರಣಕ್ಕಾಗಿ ಅವರ ಬಂಧನ ಆಗಿದೆ. ಉದಯನಿಧಿ ಸ್ಟಾಲಿನ್ ಅವರ ನಿವಾಸಕ್ಕೆ ತೆರಳಿ ತಮಿಳುನಾಡು ವಿಧಾನಸಭೆಯ ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಸಾರ್ವಜನಿಕ ಸಭೆ, ಆ ಸಭೆಯಲ್ಲಿ ಕಾವೇರಿ ವಿಚಾರವಾಗಿ ಮಾತನಾಡ್ತಾ ಇದ್ರು ಉದಯನಿಧಿ ಸ್ಟಾಲಿನ್. ಕರ್ನಾಟಕದಿಂದ ತಮಿಳುನಾಡಿಗೆ ಕಾವೇರಿ ನೀರು ಹರಿಯುವ ವಿಚಾರ ಸಂಬಂಧ ತಮಿಳುನಾಡು ಸರ್ಕಾರ ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ರು. ಹಾಗೆ ಮಾತನಾಡ್ತಾ ಇದ್ದಾಗ ಸಭೆಯಲ್ಲಿ ಭಾಗಿಯಾಗಿದ್ದಂತಹ ಯಾರೋ ಅಭಿಮಾನಿಗಳು ಒಂದಿಷ್ಟು ಜನ ತ್ರಿಷಾ ತ್ರಿಷಾ ಅಂತ ಹೇಳಿ ಜೋರಾಗಿ ಕೂಗ್ತಾರೆ. ಆಗ ಉದಯನಿಧಿ ಸ್ಟಾಲಿನ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟು ಬಿಡ್ತಾರೆ. ಹೇಳೋದಕ್ಕೂ ಯೋಗ್ಯತೆ ಇಲ್ಲದಂತಹ ಹೇಳಿಕೆ ಅದು. ಅಷ್ಟೊಂದು ಕೀಳು ಅಭಿರುಚಿ, ಡಬಲ್ ಮೀನಿಂಗ್ ಡೈಲಾಗ್ ಅದು. ಆ ಡೈಲಾಗ್ಗೆ ಸಂಬಂಧಪಟ್ಟ ಹಾಗೆ ತಮಿಳುನಾಡಿನಲ್ಲಿ ದೊಡ್ಡ ವಿವಾದ ಎದ್ದು ಬಿಟ್ಟಿದೆ. ಸಾಕಷ್ಟು ಮಂದಿ ಆ ಹೇಳಿಕೆಯನ್ನ ಖಂಡಿಸಿದ್ದಾರೆ. ತ್ರಿಷಾ ಅವರ ಹೆಸರನ್ನ ಕೂಗಿದಂತಹ ಟೈಮ್ನಲ್ಲಿ ಅಂಥ ಸ್ಟೇಟ್ಮೆಂಟ್ ಅನ್ನ ಉದಯನಿಧಿ ಸ್ಟಾಲಿನ್ ಅವರು ಕೊಟ್ಟಿದ್ದು ಅವರ ವ್ಯಕ್ತಿತ್ವ ಎಂಥದ್ದು ಅನ್ನುವಂತಹ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಈ ವಿಚಾರವನ್ನ ತಮಿಳುನಾಡು ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿದ ರೀತಿ ಕಾಣಿಸ್ತಾ ಇದೆ. ಉದಯನಿಧಿ ಸ್ಟಾಲಿನ್ ಅವರ ನಿವಾಸಕ್ಕೆ ತೆರಳಿ ಅವರನ್ನ ಬಂಧನ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡುತ್ತಾ ಹೋಗ್ತಾರೆ. ಚಂದ್ರಮೋಹನ್, ರಾಜಕಾರಣದಲ್ಲಿ ಟೀಕೆಗಳನ್ನ ಮಾಡೋದು ಅಥವಾ ಏನೋ ಆರೋಪಗಳನ್ನ ಮಾಡೋದು, ಒಬ್ಬರ ಮೇಲೆ ವಾಗ್ದಾಳಿಯನ್ನ ಮಾಡೋದು, ಇದೆಲ್ಲವೂ ಕೂಡ ಸಹಜಾನೆ. ಆದ್ರೆ ತಮಿಳುನಾಡಿನಲ್ಲಿ ಉದಯನಿಧಿ ಸ್ಟಾಲಿನ್ ಅವರು ಕೊಟ್ಟಂತಹ ಹೇಳಿಕೆಯನ್ನ ಆಕ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ತೀರಾ ಡಬಲ್ ಮೀನಿಂಗ್ ಡೈಲಾಗ್ ಅದು. ಓರ್ವ ನಟಿಯ ಹೆಸರು ಆ ಸಾರ್ವಜನಿಕ ಸಭೆಯಲ್ಲಿ ಎಲ್ಲೋ ಸಭಿಕರು ಉಲ್ಲೇಖ ಮಾಡ್ತಾ ಇದ್ದಂತಹ ಟೈಮ್ನಲ್ಲಿ ಅಂಥ ಮಾತನ್ನ ಹೇಳ್ತಾರೆ. ಯಾರಿಗೆ ಆದ್ರೂ ಆ ಸೆಂಟೆನ್ಸ್ಗೆ ಏನ್ ಡಬಲ್ ಮೀನಿಂಗ್ ಇದೆ ಅನ್ನೋದು ಅರ್ಥ ಆಗುತ್ತೆ. ಒಬ್ಬ ರಾಜಕಾರಣಿಯಾಗಿ, ವಿಪಕ್ಷ ನಾಯಕನಾಗಿ ಅವರು ಆಡಿದಂತಹ ಮಾತು ಭಾರಿ ಆಕ್ರೋಶಕ್ಕೆ ಕಾರಣ ಆಯಿತು. ಈಗ ಬಂಧನ ಕೂಡ ಆಗಿದೆ. ಏನ್ ಹೈಡ್ರಾಮಾ ನಡೀತಾ ಇದೆ ತಮಿಳುನಾಡಿನಲ್ಲಿ? ಯಾವ ರೀತಿಯಾದಂತಹ ಚರ್ಚೆಗಳಾಗ್ತಾ ಇದ್ದಾವೆ ಉದಯನಿಧಿ ಸ್ಟಾಲಿನ್ ಅವರ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ? ಚಂದ್ರಮೋಹನ್. ಹೌದು ವಿದೇಶಿ, ಈಗ ತಮಿಳುನಾಡಿನಲ್ಲಿ ರಾಜಕಾರಣದಲ್ಲೂ ಕೂಡ ಒಂದು ಹೈಡ್ರಾಮಾ ನಡೀತಾ ಇದೆ ಮತ್ತು ತಮಿಳುನಾಡಿನ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಅವ್ರನ್ನೇ ಚೆನ್ನೈನ ಪೊಲೀಸರು ಬಂಧಿಸಿದ್ದಾರೆ. ಉದಯನಿಧಿ ಸ್ಟಾಲಿನ್ ಮನೆಗೇನೆ ಹೋಗಿ ಉದಯನಿಧಿ ಸ್ಟಾಲಿನ್ ಅವ್ರನ್ನ ಬಂಧನ ಮಾಡಿ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ವೇಳೆಯಲ್ಲಿ DMK ಕಾರ್ಯಕರ್ತರುಗಳು ಪೊಲೀಸರನ್ನ ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತು ಉದಯನಿಧಿ ಸ್ಟಾಲಿನ್ ಅವ್ರನ್ನ ಬಂಧಿಸಿದಂತೆ ತಡೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿಕೊಂಡು ಈಗ ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಅವ್ರನ್ನ ಚೆನ್ನೈನ ಪೊಲೀಸರು ಬಂಧಿಸಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಬಂಧನಕ್ಕೆ ಕಾರಣ ಆಗಿರ್ತಕ್ಕಂಥ ಘಟನೆ ಯಾವುದು ಅಂತ ಅಂದ್ರೆ, ಮುಖ್ಯವಾಗಿ ಕಾವೇರಿ ನೀರು ಹಂಚಿಕೆ ಬಗ್ಗೆ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಉದಯನಿಧಿ ಸ್ಟಾಲಿನ್ ನಟಿ ತ್ರಿಷಾ ಕೃಷ್ಣನ್ ಬಗ್ಗೆ ಡಬಲ್ ಮೀನಿಂಗ್ ಡೈಲಾಗ್ ಅನ್ನ ಹೇಳಿದ್ದಾರೆ. ಇದು ಈಗ ತೀವ್ರವಾಗಿ ಸಾರ್ವಜನಿಕ ವಲಯದಲ್ಲಿ ಆಕ್ಷೇಪಕ್ಕೆ, ವಿರೋಧಕ್ಕೆ ಕಾರಣ ಆಗಿದೆ. ನಟಿ ತ್ರಿಷಾ ಕೃಷ್ಣನ್ ಬಗ್ಗೆ ಉದಯನಿಧಿ ಸ್ಟಾಲಿನ್ ಆಕ್ಷೇಪಾರ್ಹ ಮತ್ತು ನಿಂದನೆಯ ಪದವನ್ನು ಬಳಸಿದರೆ, ಅಶ್ಲೀಲ ಪದವನ್ನು ಬಳಸಿದರೆ. ಹೀಗಾಗಿ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಉದಯನಿಧಿ ಸ್ಟಾಲಿನ್ ವಿರುದ್ಧ ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ತಮಿಳುನಾಡಿನಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಒತ್ತಾಯ ಮಾಡಿದ್ವು. BJP ಪಕ್ಷ ಕೂಡ ಉದಯನಿಧಿ ಸ್ಟಾಲಿನ್ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯವನ್ನು ಮಾಡಿತ್ತು. ಈ ಒಂದು ಸಾರ್ವಜನಿಕ ಹೇಳಿಕೆ ಈಗ ಆಕ್ಷೇಪಕ್ಕೆ ಕಾರಣ ಆದ ಬಳಿಕ ನೇರವಾಗಿ ಉದಯನಿಧಿ ಸ್ಟಾಲಿನ್ ವಿರುದ್ಧವೇ ಕೇಸನ್ನು ದಾಖಲಿಸಿಕೊಂಡು ಚೆನ್ನೈ ಪೊಲೀಸರು ಅವರನ್ನ ಬಂಧನವನ್ನ ಮಾಡಿದ್ದಾರೆ. ಇದು ಈಗ ದೊಡ್ಡ ರಾಜಕೀಯ ಹೈಡ್ರಾಮಕ್ಕೆ ಕಾರಣ ಆಗಿದೆ. ಈಗಾಗಲೇ ಉದಯನಿಧಿ ಸ್ಟಾಲಿನ್ ಕೂಡ ತಮ್ಮನ್ನ ಪೊಲೀಸರು ಬಂಧಿಸಬಹುದು ಅನ್ನೋ ಕಾರಣಕ್ಕಾಗಿ ನಿರೀಕ್ಷಣಾ ಜಾಮೀನು ಕೋರಬೇಕು ಅಂತ ಕೋರಿ ಮದ್ರಾಸ್ ಚೆನ್ನೈ ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಆದರೆ ಅರ್ಜಿ ಇವತ್ತು ಮಧ್ಯಾಹ್ನ ವಿಚಾರಣೆಗೆ ಬರ್ತಾ ಇದೆ. ಈಗಾಗಲೇ ಪೊಲೀಸರು ಕೂಡ ಬಂಧಿಸಿರೋದ್ರಿಂದಾಗಿ ಈಗ ಉದಯನಿಧಿ ಸ್ಟಾಲಿನ್ ಏನಿದ್ರು ಕೂಡ ಈ ಕೇಸ್ನಲ್ಲಿ ಜಾಮೀನನ್ನು ಪಡ್ಕೊಳ್ಬೇಕಾಗುತ್ತೆ. ಜಾಮೀನು ಪಡೀಲಿಕ್ಕೋಸ್ಕರ ಕೆಳ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು, ಇಲ್ಲವೇ ಹೈಕೋರ್ಟ್ನಲ್ಲಾದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಈಗ ಪ್ರೀ ಅರೆಸ್ಟ್ ಬೈಲನ್ನು ಸಲ್ಲಿಸಿದ್ರೆ ಅದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ. ಮುಖ್ಯವಾಗಿ ಈ ಹಿಂದೆ ಇದೇ DMK ಪಕ್ಷದ ಕರುಣಾನಿಧಿ ಅವರನ್ನು ಕೂಡ ಜಯಲಲಿತಾ ಅವರು CM ಆಗಿದ್ದ ಸಂದರ್ಭದಲ್ಲಿ 2001 ಜೂನ್ 30ನೇ ತಾರೀಕು ಮಧ್ಯರಾತ್ರಿ ಬಂಧನವನ್ನು ಮಾಡಿದ್ರು. ಆಗ ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ಕರುಣಾನಿಧಿ ಅವರನ್ನ ಪೊಲೀಸರು ಮನೆಗೆ ನುಗ್ಗಿ ಡೋರನ್ನು ಒಡೆದು ನುಗ್ಗುವಾಗಿ ಕರುಣಾನಿಧಿ ಅವರನ್ನ ಎತ್ಕೊಂಡು ಹೋಗಿ ಅರೆಸ್ಟ್ ಅನ್ನು ಮಾಡಿದ್ರು. ಅದು ತಮಿಳುನಾಡು ರಾಜಕಾರಣದಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಯಿತು. ಮುಖ್ಯವಾಗಿ ಆಗ ಕರುಣಾನಿಧಿ ಅವರು ಇಳಿ ವಯಸ್ಸಿನಲ್ಲಿದ್ದರು, ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅಂಥ ವ್ಯಕ್ತಿಯನ್ನ, ನಾಯಕನನ್ನ, ಮುತ್ಸದ್ದಿ ರಾಜಕಾರಣಿಯನ್ನ ಮಧ್ಯರಾತ್ರಿ ಬಂಧನ ಮಾಡಿರೋದು ಸರಿಯಲ್ಲ ಅಂತೇಳಿ ಆಕ್ಷೇಪ ವ್ಯಕ್ತವಾದ ಬಳಿಕ ಒಂದು ಮಾನವೀಯತೆಯ ಆಧಾರದ ಮೇಲೆ ಅವ್ರನ್ನ ಅವತ್ತೇ ರಿಲೀಸ್ ಮಾಡುವಂಥ ಕ್ರಮವನ್ನು ಜಯಲಲಿತಾ ಅವರು ಕೈಗೊಂಡಿದ್ರು. ಅದಾದ ಬಳಿಕ ಈಗ ತಮಿಳುನಾಡಿನ ಹಾಲಿ ವಿರೋಧ ಪಕ್ಷದ ನಾಯಕ ಕರುಣಾನಿಧಿ ಅವರ ಮೊಮ್ಮಗ ಉದಯನಿಧಿ ಸ್ಟಾಲಿನ್ ಅವರನ್ನು ಕೂಡ ಅವರ ಮನೆಗೆ ಹೋಗಿ ಪೊಲೀಸರು ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ. ಇದು ಕೂಡ ಈಗ ಮತ್ತೊಂದು ದೊಡ್ಡ ರಾಜಕೀಯ ಕೋಲಾಹಲಕ್ಕೆ ತಮಿಳುನಾಡು ರಾಜಕಾರಣದಲ್ಲಿ ಕಾರಣ ಆಗ್ತಾ ಇದೆ. ಈಗ ಉದಯನಿಧಿ ಸ್ಟಾಲಿನ್ ಕೂಡ ಈ ಕೇಸನ್ನು ಕಾನೂನಾತ್ಮಕವಾಗಿ ಎದುರಿಸತಕ್ಕಂಥ ನಿಟ್ಟಲ್ಲೂ ಕೂಡ ಮುಂದಾಗಿದ್ದಾರೆ. ತಮ್ಮ ವಿರುದ್ಧದ ಬಂಧನವನ್ನು ಈಗ ಇದೊಂದು ಪ್ರತಿಕಾರದ ಕ್ರಮ, ರಿವೆಂಜ್ ಆಕ್ಷನ್ ಅನ್ನ
ಟಿವಿಕೆ ಪಕ್ಷದ ವಿಜಯ್ ಅವರು ತೆಗೆದುಕೊಂಡಿದ್ದಾರೆ ಅಂತೇಳಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಕಾನೂನಾತ್ಮಕವಾಗಿ ಅವರು ಕೂಡ ಕೋರ್ಟ್ಗೆ ಹಾಜರನ್ನು ಪೊಲೀಸರು ಪಡಿಸ್ತಾರೆ. ಅದಾದ ಬಳಿಕ ಕೋರ್ಟ್ನಲ್ಲೇ ಬೇಲನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಉದಯನಿಧಿ ಸ್ಟಾಲಿನ್ ಮಾಡಬೇಕಾಗುತ್ತೆ. ವಿದೇಶಿ ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.